ಎಲ್ಲರಿಗೂ ನಮಸ್ಕಾರ. ಟೈಟ್ಲು ತಮ್ಮನೆಲ್ಲೂ ನೋಡಿದಾಗ ನಿಮಗೆ ಪಕ್ಕ ಗೊತ್ತಾಗಿರುತ್ತೆ. ನಾನು ಕೆ ಡಿ ಸಿನಿಮಾದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಏಪ್ರಿಲ್ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗಿತ್ತು ರಾಜ್ಯಾದ್ಯಂತ. ಅಂದರೆ ಪ್ಯಾನ್ ಇಂಡಿಯಾ ಅಂತ ಹೇಳಿಬಿಟ್ಟು ಕಾನ್ಸೆಪ್ಟಲ್ಲೇ ಸಿನಿಮಾ ರಿಲೀಸ್ ಮಾಡಿದರು. ಬಟ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು. ಅದಕ್ಕೆ ಕಾರಣ ಏನಂತಂದರೆ ಸರ್ಟಿಫಿಕೇಟ್ ಸಿಕ್ಕಿರೋದು. ಕೊಲೆಯ ರಕ್ತಪಾತಗಳು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಈ ಸಿನಿಮಾ ಸೆನ್ಸಾರ್ ಪ್ರಾಬ್ಲಮ್ ಆಗಿಬಿಟ್ಟು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಆಮೇಲೆ 2 ವಾರ ಆದಮೇಲೆ ತೆಲುಗು ಭಾಷೆಯಲ್ಲಿ ತೆಲುಗು ಅವತರಣಿಕೆಯೂ ಕೂಡ ರಿಲೀಸ್ ಆಗಿತ್ತು. ಅದು ಅಷ್ಟೊಂದು ಚೆನ್ನಾಗಿ ಹೋಗಲಿಲ್ಲ. ಬಟ್ ಏನೇ ಇರ್ಬೋದು, ಸಿನಿಮಾ ಅಂದರೆ ರಿಲೀಸ್ ಆಗಿಂದ ಮುಂಚೆ ಅಂದರೆ ಸಿನಿಮಾ ಶುರುವಾಗಿ 2-3 ವರ್ಷ ಆಗೋಯಿತು. ಬಿಡುಗಡೆಗೆ ತಡ ಆಗಿರೋದ್ರಿಂದ ಯಾಕೋ ಸಿನಿಮಾದ ಬಗ್ಗೆ ಏನೋ ಯಾಕೆ ಏನು ಆಗ್ತಾಯಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಯಾವಾಗ ಅದು ಗುರುವಾರ ಅಂದರೆ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆದಮೇಲೆ ಫ್ಯಾನ್ ಶೋಯಿಂದ ಕಿತ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು ಸಿನಿಮಾ. ಎಲ್ಲರಿಗೂ ಇಷ್ಟ ಆಗೋಯಿತು ಸಿನಿಮಾ. ಎಲ್ಲರಿಗೂ ಇಷ್ಟ ಆಗೋಯ್ತು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಮಿಶ್ರ ಪ್ರತಿಕ್ರಿಯೆ ಪಡೀತು ಸಿನಿಮಾ. ವಾಟ್ ಎವರ್ ಮಿಶ್ರ ಪ್ರತಿಕ್ರಿಯೆ ಕೊಡಿದ್ರೆ ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಸರ್ಟಿಫಿಕೇಟ್ ಇರೋದ್ರಿಂದ ಮಕ್ಕಳುಗಳಿಗೆ ಅಲೌ ಇರಲಿಲ್ಲ. ಹೀಗಾಗಿ ಅದು ಯಂಗ್ಸ್ಟರ್ಸ್ಗೆ ಆಲ್ಮೋಸ್ಟ್ 18 ವರ್ಷ ಮೇಲ್ಪಟ್ಟವ್ರಿಗೆ ನೋಡಬೇಕಾಗಿರೋ ಪ್ರಮಾಣ ಪತ್ರ ಸಿಕ್ಕಿರೋದ್ರಿಂದ ಸಿನಿಮಾ ನಾರ್ಮಲಾಗಿ 2 ವಾರ ಅಲ್ಲ, ಈಗ ಆ್ಯಕ್ಚುಲಿ ಇವಾಗ 3 ವಾರ ಕಂಪ್ಲೀಟಾಗಿ 4ನೇ ವಾರಕ್ಕೆ ಕಾಲಿಟ್ಟಿದೆ. ಸೊ ಇವತ್ತಿಗೆ 24 ದಿನಗಳನ್ನು ಪೂರೈಸಿ ನಾಳೆಗೆ 25ನೇ ದಿನ ಯಶಸ್ವಿ 25ನೇ ದಿನ ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾದ ಬಗ್ಗೆ ಪರ್ಟಿಕ್ಯುಲರ್ಗೆ ಕೆ ಡಿ ಸಿನಿಮಾದ ಬಗ್ಗೆನೇ, ಇದು ಕೆ ಡಿ ಸಿನಿಮಾ ಹಿಟ್ ಆಯಿತಾ ಫ್ಲಾಪ್ ಆಯಿತಾ ತುಂಬ ಚರ್ಚೆಗಳು ನಡೀತಾ ಇದ್ವು. ಏನಿಲ್ಲ ಅಂದರೂ KVN ಪ್ರೊಡಕ್ಷನ್ನು ಅಂದರೆ ಏನು ಪ್ರೊಡಕ್ಷನ್ ಕಂಪ್ನಿ ಇದೆಲ್ಲ ಮಿನಿಮಮ್ 50 ಕೋಟಿ ಲಾಸು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹಾಗೇನಿಲ್ಲ ರೀ, ಒಳ್ಳೆ ಇದು ನೋಡ್ಕೊಂಡೇ ಬಿಟ್ಟಿದ್ದಾರೆ, ಈಗ ಸ್ಯಾಟಲೈಟ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ನೋಡಿದ್ರೆ ಅಂದರೆ ಈ ತಿಂಗಳ 28ನೇ ತಾರೀಕು ಅಮೆಜಾನ್ ಪ್ರೈಮಲ್ಲಿ ಬರೋದು ಪಕ್ಕ ಫಿಕ್ಸ್ ಅಂತೆ. ಅದು ಕೂಡ ಓಡಾಡ್ತಾ ಇತ್ತು. ಬಟ್ ಇದ್ರ ಬಗ್ಗೆ ಯಾರೂ ಅಂದರೆ ಚಿತ್ರತಂಡದವರು ಕ್ಲಾರಿಟಿ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸೊ ಸಿನಿಮಾ ಚೆನ್ನಾಗೇ ಹೋಗ್ತಾ ಇದೆ ಸಿನಿಮಾ. ಹೀಗಾಗಿ ಈಗ 3 ವಾರಕ್ಕೆ 4ನೇ ವಾರಕ್ಕೆ ಕಾಲಿಟ್ಟಿದೆ. 25 ದಿನಗಳನ್ನು ಪೂರೈಸ್ತಾ ಇದೆ ಸಿನಿಮಾ. ಅಂದರೆ ಕೆಲವರು ಫ್ಲಾಪ್ ಆಯಿತು, ಅದಾಯಿತು, ಇದಾಯಿತು ಅಂತ ಏನೇನೋ ಗುಸು ಪಿಸುಗಳು ಈ ಥರ ಗಾಸಿಪ್ಸ್ಗಳು ಬರ್ತಾ ಇದೆ. ಕೆಲವರು ನಿಜ ಅಂತಾರೆ, ಕೆಲವರು ಇದೆಲ್ಲ ಸುಳ್ಳು ರೀ ಅಂತ ಹೇಳ್ತಾರೆ. ಚಿತ್ರತಂಡದವರು ಸ್ಪಷ್ಟಪಡಿಸ್ಬೇಕು. ಯಾಕೆಂದರೆ ಈ ವರ್ಷ ರಿಲೀಸ್ ಆದಂಥ ಸಿನಿಮಾಗಳಲ್ಲಿ ಅಂದರೆ ಜನವರಿಯಿಂದ ಇಟ್ಕೊಂಡು ಲ್ಯಾಂಡ್ ಲಾರ್ಡು ಅವೆಲ್ಲ ಸಿನಿಮಾಗಳೆಲ್ಲ ಬಂದು, ಬಟ್ ಈಗ ಮೇ ತಿಂಗಳಲ್ಲಿ ಬಂದಾಗ ಒಂದು ತಕ್ಕ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿ ಆ ಲೆವೆಲಲ್ಲಿ ಜನಗಳನ್ನು ಪ್ರೇಕ್ಷಕರನ್ನು ಚಿತ್ರಮಂದಿಗೆ ಕರೆಸಿದಂಥ ಸಿನಿಮಾ ಕೆ ಡಿ ಅಂತಲೇ ಹೇಳ್ಬೋದು. ಅಂದರೆ ಇತ್ತೀಚೆಗೆ ಒಂದು ತಿಂಗಳಿಂದ. ಸೊ ಹೀಗಾಗಿ ಧ್ರುವ ಸರ್ಜಾ ಅವ್ರಿಗೂ ಅಷ್ಟೇ, ಯಾವಾಗ ಈ ಮಾರ್ಟಿನು ಪೊಗರು ಸಿನಿಮಾ ಆದಮೇಲೆ ಸ್ವಲ್ಪ ಯಾಕೋ ಅವರ ಗ್ರಾಫು ಡೌನ್ ಆಗ್ತಾ ಬಂತು. ಬಟ್ ಇದು ಕೆ ಡಿ ಒಂದು ಲೆವೆಲಲ್ಲಿ ಹಿಟ್ ಆಯಿತು. ಆಮೇಲೆ ತುಂಬ ಜನ ಹೇಳ್ತಾರೆ ಕಾಮೆಂಟ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೆ ಡಿ ಸಿನಿಮಾದ ಬಗ್ಗೆ ಏನೇ ಬರೆದ್ರೂ ಕೂಡ ಕೆ ಡಿ ಪಾರ್ಟ್ 2 ಬರೋದು ಡೌಟು ಅಂತ ಹೇಳ್ತಾರೆ. ಯಾಕೆ ಆ ಥರ ಅನ್ಕೋತೀರಾ? ಬಂದರೂ ಬರ್ಬೋದಪ್ಪ. ಬಟ್ ಈ ಸಿನಿಮಾ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದಂತೂ ನಿಜಾನೇ. ಸೊ ಅದೇನೋ ಫ್ಲಾಪ್ ಆಗಿದೆಯೋ ಹಿಟ್ ಆಗಿದೆಯೋ ಮಿಕ್ಸ್ಡ್ ಪ್ರತಿಕ್ರಿಯೆ ಪಡೆದಿರ್ಬೋದು. ಒಂದು ಒಳ್ಳೆ ಓಪನಿಂಗ್ ತೊಗೊಳ್ತು. ಪ್ರಾರಂಭದ 3-4 ದಿನಗಳು ಒಳ್ಳೆ ಕಲೆಕ್ಷನ್ ಆಗೋಯಿತು. ಸೊ ಹೀಗಾಗಿ ಈಗ ಏನು ಮಾತಾಡಬೇಕು ಅಂತಲೇ, ಯಾಕೆ ಅಂತಂದರೆ ಕೆಲವರು ಅದು ಫ್ಲಾಪ್ ಅಂತಾರೆ, ಕೆಲವರು ಇದು ಹಿಟ್ಟು ಅಂತ ಹೇಳ್ತಾರೆ. ಮಿಕ್ಸ್ಡ್ ಪ್ರತಿಕ್ರಿಯೆ ಪಡೆದಿದೆ. ಬಟ್ ಇದ್ರ ಬಗ್ಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು, ಸ್ವತಃ ಚಿತ್ರದ ನಾಯಕರು ಅವರು ಇದನ್ನು ಬಹಿರಂಗಪಡಿಸ್ಬೇಕು, ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಅನ್ವಾಂಟೆಡ್ ವಿಚಾರಗಳು ಓಡಾಡ್ತಾ ಇದೆ, ಗಾಸಿಪ್ ಅದು ನಿಜಾನ ಸುಳ್ಳ ಅನ್ನೋದು. ಒಂದು ನನಗೆ ಗೊತ್ತಿರೋ ಪ್ರಕಾರ ಹಿಟ್ಟಾಗಿದೆ ಅಂತ. ಯಾಕೆಂದರೆ KVN ಪ್ರೊಡಕ್ಷನ್ ಅವರು ಅಷ್ಟು ಸುಲಭವಾಗಿ ಅಂದರೆ ಅವರು ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ. ಈಗ ಬಿಡಿ, ಅದು ಪ್ಲ್ಯಾನಿಂಗ್ ಅಂದ ತಕ್ಷಣ ಈಗ ನೀವು ಕಾಮೆಂಟ್ ಹಾಕ್ಬೋದು, ಜನನಾಯಕನೋ ಅದು ಸೆನ್ಸಾರ್ ಪ್ರಾಬ್ಲಮ್ ಆಗಿಬಿಟ್ಟು ಅದು ನಿಂತೋಯ್ತು ಅಂದರೆ ರಿಲೀಸ್ ಆಗಲಿಲ್ಲ ಅಂತ. ಟಾಕ್ಸಿಕ್ಕು 2 ಸಲ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿ ಅದು ರಿಲೀಸ್ ಆಗಲಿಲ್ಲ. ಇದಲ್ಲ, ಅದು ಆ ಚಿತ್ರತಂಡದವರು ಅದೇನೇನೋ ಪ್ಲ್ಯಾನಿಂಗ್ ಇರುತ್ತೆ. ಬಟ್ ಪ್ರೊಡಕ್ಷನ್ ಅವರು ಒಂದು ಸಿನಿಮಾನ ಮಾಡಿದಾಗ ಅದನ್ನು ರಿಲೀಸ್ ಮಾಡೋದು. ಬಟ್ ಈ ಸಿನಿಮಾ ಸ್ವಲ್ಪ ತಡ ಆಯಿತು. ಅದು ಇರಲಿ, ಅದು ವಾಟ್ ಎವರ್, ಅದು ಇವಾಗ ಮ್ಯಾಟ್ರ್ ಬೇಡ. ಬಟ್ ಜನಗಳಿಗೆ ಇಷ್ಟ ಆಗಿದೆ ಅಂತ ನಿಜಾನೇ. ಮಿಕ್ಸ್ಡ್ ಪ್ರತಿಕ್ರಿಯೆ ಪಡೆದಿರೋದು ನಿಜಾನೇ. ಒಂದು ಹೀರೋಯಿಂದು ಸ್ವಲ್ಪ ಪೋರ್ಷನ್ ಸ್ವಲ್ಪ ಆರ್ಚೆಟ್, ಆದರೆ ವಿಗ್ ಹಾಕ್ಕೊಂಡಿರೋದು ಅಷ್ಟೊಂದು ನನಗೆ ಇದು ಅನ್ನಿಸ್ಲಿಲ್ಲ. ಆಮೇಲೆ ಈ 28ಕ್ಕೆ ಅಂದರೆ ಇದೇ ತಿಂಗಳು 28ಕ್ಕೆ OTTಗೆ ಬರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ನಿಜಾನೋ ಸುಳ್ಳು ಇದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಧ್ರುವ ಸರ್ಜಾ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದಾಗ ಅವರು ಡಬ್ಬಿಂಗ್
ಮಾಡ್ತಾ ಇರೋದಾಗಿರ್ಬೋದು. ಆ ಸಿನಿಮಾಗ 25 ದಿನಗಳ ಪೋಸ್ಟರೆಲ್ಲ ಹಂಚ್ಕೊಂಡಿದ್ರು, ಆಡಿಯನ್ಸ್ಗೆ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿದರು, ಅದೆಲ್ಲ ಇದಾಯಿತು. ಬಟ್ ಇದ್ರ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ದಯವಿಟ್ಟು ಕ್ಲಾರಿಟಿ ಕೊಡಿ ಅಂತ ನಾನು ಹೇಳ್ತೇನೆ. ವಾಟ್ ಎವರ್ ಒಂದು ಕ್ರೈಸ್ ಹುಟ್ಟಾಗಿದೆ ಅಂತೂ ಈ ಸಿನಿಮಾ. ಹೀಗಾಗಿ ಸೊ ಯಾರೆಲ್ಲ KD ಸಿನಿಮಾ ನೋಡಿದ್ದೀರಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಹಾಗೆಯೇ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಕ್ರಿಮಿನಲ್ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಅಲ್ಟ್ರಾ ಎಕ್ಸ್ಪರ್ಟ್. ಯಾಕೆ ಅಂದರೆ ಕೆರೆಬೇಟೆ ಅಂತ ಸಿನಿಮಾ ಮಾಡಿದ್ದಾರೆ ರಾಜ್ಗುರು ನಿರ್ದೇಶಕರು, ಅವರು ಮಾಡ್ತಾ ಇರತಕ್ಕಂಥ ಸಿನಿಮಾ ಅದು. ಹೀಗಾಗಿ ರಚಿತಾರಾಮ್ ಅವರು ಮತ್ತೆ ಒಂದಾಗಿದ್ದಾರೆ, ಅದೊಂದು ಆ ಪೇರು ತುಂಬ ಇಷ್ಟ ಆಗಿತ್ತು. ಹೀಗಾಗಿ ಸೊ ಧ್ರುವ ಸರ್ಜಾ ಅವರ ಎಲ್ಲ ಸಿನಿಮಾಗೂ ಆಲ್ ದ ಬೆಸ್ಟ್ ಹೇಳೋಣ. ಈಗ KD ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.